ಇವತ್ತಿನ ದಿವಸ ನಾವು ಇಂಡಿಯಲ್ಲಿ ಮೊನ್ನೆ 18ನೇ ತಾರೀಕಿಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದಿರ್ತಕ್ಕಂಥ ಒಂದು ವಿದ್ಯಾರ್ಥಿಯನ್ನು ಹತ್ಯೆ ಮಾಡಿ ಕೊಲೆಗೈದಿರ್ತಕ್ಕಂಥ ಅದನ್ನು ಖಂಡಿಸಿ ಇವತ್ತು ಇಂಡಿ ನಗರದಲ್ಲಿ ಇವತ್ತು ಎಲ್ಲ ಪರಮ ಪೂಜ್ಯರ ನೇತೃತ್ವದಲ್ಲಿ ಎಲ್ಲ ಇವತ್ತು ಪಕ್ಷಾತೀತ ಯುವ ನಾಯಕರ ನೇತೃತ್ವದಲ್ಲಿ ಇವತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ದಿಂದ ಬಸವೇಶ್ವರ ವೃತ್ತದವರೆಗೆ ಹಾಯ್ದು ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ಈ ರಾಜ್ಯದ ಗೃಹ ಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಈಗಾಗಲೇ ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಬತ್ತಾಳ ಶ್ರೀಗಳು ಮಾತಾಡಿದ್ದಾರೆ, ನಮ್ಮ ಹತ್ತಳ್ಳಿ ಶ್ರೀಗಳು ಕೂಡ ಮಾತಾಡಿದ್ದಾರೆ, ಇವತ್ತು ನಮ್ಮ ತಳಗಿ ಶ್ರೀಗಳು ಮಾತಾಡಿದ್ದಾರೆ, ಆಳೂರು ಶ್ರೀಗಳು, ಇವತ್ತು ಅನೇಕ ವಾಡಗಿ ಶ್ರೀಗಳು, ಅನೇಕ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ಭವ್ಯವಾಗಿರ್ತಕ್ಕಂಥ ಮೆರವಣಿಗೆ ಮೂಲಕ ಈ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಮಾಡಿ ಇವತ್ತೇನು ನೈನಾ ಎಂಬ ವಿದ್ಯಾರ್ಥಿಯನ್ನು ಇವತ್ತೇನು 9 ಬಾರಿ ಇವತ್ತು ಚಾಕುವಿನಿಂದ ಇರಿದು ಇವತ್ತು ಕೊಲೆ ಮಾಡಿ ಇವತ್ತು ವಿಕಾರವಾಗಿರ್ತಕ್ಕಂಥ ಭಯಾನಕ ವಾತಾವರಣ ಹುಟ್ಟಿಸಿರ್ತಕ್ಕಂಥ ಈ ವಾತಾವರಣವನ್ನು ಖಂಡಿಸಿ ಮತ್ತೆ ಈ ರಾಜ್ಯದಲ್ಲಿ ಅಂಥ ಘಟನೆಗಳೇ ನಡೀಬಾರ್ದು. ಒಂದು ವೇಳೆ ನಡೆದರೆ ಇವತ್ತು ಇಡೀ ರಾಜ್ಯದ ಈಗಾಗಲೇ ಈ ನೈನಾ ಎಂಬ ವಿದ್ಯಾರ್ಥಿಯನ್ನು ಕೊಲೆಗೈದಿದ್ದಾರೆ. ಇವತ್ತು ರಾಜ್ಯದಂತ ಅನೇಕ ಹೋರಾಟಗಳು ಕೂಡ ನಡೆದಿವೆ. ಇವತ್ತು ಹೋರಾಟವನ್ನು ಖಂಡಿಸಿ ಇವತ್ತು ರಾಜ್ಯದಂಥ ವಿದ್ಯಾರ್ಥಿಗಳು, ಯುವಕರು ಅನೇಕ ಇವತ್ತು ಹೋರಾಟವನ್ನು ಮಾಡ್ತಿದ್ದಾರೆ. ನಾವು ಕೂಡ ಇಂಡಿಯಲ್ಲಿ ನಾವು ಕೂಡಲೇ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಆದರೆ ಯಾರನ್ನು ಹತ್ಯೆಗೈದಿದ್ದಾರೆ ಫಯಾಜ್ ಎಂಬವನನ್ನು ಕೂಡಲೇ ಇವತ್ತು ಗಲ್ಲಿಗೇರಿಸಬೇಕು ಮತ್ತು ಈ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನು ಹದಗೆಟ್ಟಲಿಕ್ಕೆ ಅವಕಾಶ ಕೊಡಬಾರ್ದು. ಒಂದು ವೇಳೆ ಅವರನ್ನು ಇವತ್ತು ಬಂಧಿಸದಿದ್ದರೆ, ಅವರಿಗೆಲ್ಲ ಗಲ್ಲಿಗೇರಿಸ್ತಿದ್ದಾರೆ, ರಾಜ್ಯದಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ ತಿಳ್ಕೊಂಡು ನಾನು ಇವತ್ತು ಇಂಡಿ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಯುವಕರ ಪರವಾಗಿ ಇವತ್ತು ನಾನು ಒತ್ತಾಯವನ್ನು ಮಾಡ್ತೇನೆ, ಖಂಡನೆಯನ್ನು ಮಾಡ್ತೇನೆ. ದಯವಿಟ್ಟು ಸರ್ಕಾರ ಮುಂದೆ ಇವತ್ತು ದೊಡ್ಡ ಹೋರಾಟವನ್ನು ಮಾಡಲಿಕ್ಕೆ ಅವಕಾಶ ಕೊಡದೆ ಇವತ್ತು ಈ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ ಇದನ್ನು ನ್ಯಾಯವನ್ನು ಸಿಗಬೇಕು ಅಂತಿಕೊಂಡು ನಾವು ಹೋರಾಟವನ್ನು ಮಾಡ್ತೇವೆ. ಅದಕ್ಕಾಗಿ ಇವತ್ತು ಈ ಹೋರಾಟ ಅತ್ಯಂತ ಶಾಂತಿಯುತವಾಗಿ ಮಾಡಿದ್ದೇವೆ. ಮುಂದೆ ಕೂಡ ದೊಡ್ಡ ಪ್ರಮಾಣದಲ್ಲಿ ನಮಗೆ ನ್ಯಾಯ ಸಿಗದಿದ್ದರೆ, ಮುಂದೆ ಕಾನೂನು ವ್ಯವಸ್ಥೆಯನ್ನು ಕಾಪಾಡದೆ ಹೋದರೆ ದೊಡ್ಡ ಹೋರಾಟವನ್ನು ಮಾಡಬೇಕಾಗಿ ತಿಳ್ಕೊಂಡು ಮತ್ತೊಮ್ಮೆ ಪೂಜ್ಯರ ಮುಖಾಂತರ ಇವತ್ತು ಇಲ್ಲಿ ಬಂದಿರತಕ್ಕಂಥ ಇಂಡಿ ನಗರದ ಎಲ್ಲ ಪುರಸಭೆ ಸದಸ್ಯರನ್ನು, ಇವತ್ತು ಮಾಜಿ ಸದಸ್ಯರನ್ನು, ಎಲ್ಲ ಸಂಘಟನೆ ಇವತ್ತು ಅನೇಕ ಸಂಘಟನೆ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ. ಕೂಡಲೇ ಇವತ್ತು ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಬೇಕು ತಿಳ್ಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಯಾಕಂದರೆ ಈಗಾಗಲೇ ಇವತ್ತು ಗೃಹ ಮಂತ್ರಿಗಳು, ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಇದೊಂದು ಅವರು ಏನು ಹೇಳಿಕೆ ಕೊಡ್ತಾರಪ್ಪ ಅಂದ್ರೆ ಇದೊಂದು ಅಹಿತಕರ ಘಟನೆ, ವೈಯಕ್ತಿಕ ಘಟನೆ ಅಂತ ತಿಳ್ಕೊಂಡು ಇವತ್ತು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆಯನ್ನು ಖಂಡಿಸ್ತೇವೆ. ಇದು ದುರುದ್ದೇಶವಾಗಿ ಇಟ್ಟುಕೊಂಡಿರ್ತಕ್ಕಂಥ ಇದೊಂದು ಪ್ರೀ ಪ್ಲ್ಯಾನ್ ಆಗಿ ಮಾಡಿರ್ತಕ್ಕಂಥ ಕೊಲೆ. ಈ ಕೊಲೆ ಇವತ್ತು ವಿದ್ಯಾರ್ಥಿ ಯುವಕರು ಇವತ್ತು ರಾಜ್ಯದಿಂದ ಖಂಡಿಸ್ತಾ ಇದ್ದಾರೆ. ಅದಕ್ಕೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಬೇಕು. ಇವತ್ತು ರಾಜ್ಯ ವ್ಯಾಪ್ತಿನ ಹೋರಾಟವನ್ನು ಇವತ್ತು ಮಾಡಲಿಕ್ಕೆ ಅವಕಾಶ ಕೊಡಬಾರ್ದು, ನ್ಯಾಯ ಸಿಗಬೇಕಂತ ತಿಳ್ಕೊಂಡು ನಾನು ಮತ್ತೊಮ್ಮೆ ಇಂಡಿ ತಾಲೂಕಿನ ನಗರದ ಇವತ್ತೆಲ್ಲ ಪೂಜ್ಯರ ಪ್ರಮುಖ ಪೂಜ್ಯರ ಪರವಾಗಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ಅನೇಕ ಸಂಘಟನೆಗಳ ಮುಖಂಡರ ಪರವಾಗಿ ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಆಗ್ರಹವನ್ನು ಮಾಡ್ತೇನೆ. ಇಲ್ಲಿವರೆಗೆ ಪ್ರತಿಭಟನೆ